ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಮಿಷಾ ಗೌಡ. ನಾನು ತುಂಬ ಸತಿ ಅಂದ್ಕೊಂಡಿದ್ದೀನಿ, ಓಕೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮ್ಗಳಿಗೆ ತುಂಬ ಇಷ್ಟ ಆಗ್ತದೆ, ಬಟ್ ಅದೇ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದೊಂದು ಡೈಲಮಾದಲ್ಲಿದ್ದೀನಿ, ನಾನು ಕನ್ಫ್ಯೂಷನಲ್ಲಿದ್ದೀನಿ. ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಸಿಂಗಲ್ ಪೀಸಸ್, ಈ ಥರ ಸಿಂಗಲ್ ಪೀಸಸ್ ಅಂದ್ಬಿಟ್ಟು ಮಾರೋಣ ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ ಏನಂತೀರಾ. ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾಯ್ಸ್ ಆಫ್ ಸ್ಯಾರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೆಟ್ ಮೀ ನೋ. ನಾನು ಈ ಥರ ಒಂದು ಬಾಕ್ಸ್ ಪೀಸಸ್ ಅಂತ ತರ್ತಾರಲ್ಲ, ಆ ಥರದೊಂದು 10-15 ಪೀಸಸ್ ತಂದುಬಿಟ್ಟು, ಈವನ್ ಮೈಸೂರು ಕ್ರೇಪ್ ಸ್ಯಾರೀಸ್ ಆಗಿದ್ರೂ ಕೂಡ ನನಗೆ ಕಲರ್ ನಾನು ಉಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಸ್ಯಾರೀಸ್ ತೊಗೊಂಡು ಬಂದರೆ ನಿಮಗೂ ಇಷ್ಟ ಆಗುತ್ತಾ ಅನ್ನೋದೊಂದು ಒಂದು ಈ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಪರ್ಚೇಸ್ ಮಾಡ್ತೀರಾ, ವುಡ್ ಯು ಲೈಕ್ ಟು ಬೈ ಫ್ರಮ್ ಮೀ ಅನ್ನೋದೊಂದು ಕೂಡ ನಾವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಇಫ್ ಎಸ್, ಮೆಜಾರಿಟಿ ಎಸ್ ಬಂದರೆ ಡೆಫಿನೆಟಾಗಿ ಐ ಥಿಂಕ್ ಐ ವಿಲ್ ಬ್ರಿಂಗ್ ಸಚ್ ಸ್ಯಾರೀಸ್ ಆ್ಯಂಡ್ ಯು ಕ್ಯಾನ್ ಪರ್ಚೇಸ್ ಇಟ್ ಫ್ರಮ್ ಮೀ. ಸೊ ಡೂ ಲೆಟ್ ಮೀ ನೋ. ಇನ್ನು ನೆಕ್ಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ದಿಸ್ ಈಸ್ ಒನ್ ರೆಡ್ ಕಲರ್ ಕಂಚಿ ಸ್ಯಾರೀಸು, ಸುದರ್ಶನ್ ಸಿಲ್ಕ್ ಅನ್ಸುತ್ತೆ, ಎಲ್ಲೋ ತೊಗೊಂಡಿರೋದು. ಇದು ಈ ಥರ ಇದೆ ನೋಡಿ ಪಲ್ಲು. ವೆರಿ ರಿಚ್ ಸ್ಯಾರಿ, ವೆರಿ ಬ್ಯೂಟಿಫುಲ್ ಬ್ರೈಟ್ ಕಲರ್ ಸ್ಯಾರಿ. ರೆಡ್ ಕಲರ್ ನನ್ನ ಮದುವೆಗೆ ಉಡಬೇಕು ಅಂತ ಅಂದ್ಬಿಟ್ಟು ನಾನು ರೆಡ್ ಕಲರ್ ಸ್ಯಾರೀಸ್ನ ನಾನು ಹುಡುಕ್ತಾ ಇದ್ದೆ, ಬಟ್ ಎಲ್ಲೂ ರೆಡ್ ಕಲರ್ ಸ್ಯಾರೀಸ್ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರು ಕೂಡ ಇದು ಸ್ವಲ್ಪ ಮರೂನಿಶ್ ಟಚ್ ಇರೋದಲ್ಲಿ ಸ್ಯಾರಿಗೆ, ಇಲ್ಲಾಂದ್ರೆ ತುಂಬ ಬ್ರೈಟ್ ರೆಡ್ ಸ್ಯಾರೀಸಲ್ಲಿ ಸಿಗ್ತಾಯಿತ್ತು. ಈ ಥರ ಸಾಫ್ಟ್ ಟೋನ್ ರೆಡ್ಡಲ್ಲಿ ಸ್ಯಾರೀಸ್ ಸಿಗ್ತಾನೆ ಇರಲಿಲ್ಲ. ಸೊ ನನ್ನ ಮದುವೆಗೆ ನಂಗೆ ಉಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಹೀಗೆ ಏನಕ್ಕೂ ಪರ್ಚೇಸ್ ಮಾಡೋಕ್ಕಂತ ಹೋದಾಗ ಐ ಫೌಂಡ್ ದಿಸ್ ರೆಡ್ ಕಲರ್ ಸ್ಯಾರಿ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೋಟಿವ್ಸ್ ಕೂಡ ಇರ್ಬೋದು ಏನಿದೆ ಇದ್ರ ಮೇಲೆ, ಅದು ಕೂಡ ವೆರಿ ಡೀಸೆಂಟ್ ಆಗಿದೆ. ಬಾರ್ಡರ್ ಕೂಡ ಸ್ವಲ್ಪ ಲಾಂಗ್ ಆಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಐ ಬಾಟ್ ದಿಸ್ ಸ್ಯಾರಿ. ಪ್ರೈಸ್ ಆಫ್ ದಿಸ್ ಸ್ಯಾರಿ ಇಸ್ ಸಮ್ವೇರ್ ಅರೌಂಡ್ 25 ಏನೋ ಆಗುತ್ತೆ ಈ ಸ್ಯಾರಿಗೆ. ಬಟ್ ನಾನಿದು ಉಟ್ಕೊಳ್ಳಿಲ್ಲ, ಇದನ್ನು ಅಮ್ಮ ಮದುವೆಗೆ ಅಂತ ಉಟ್ಕೊಂಡ್ರು. ಮೈ ಮಾಮ್, ಶಿ ವೋರ್ ದಿಸ್ ಸ್ಯಾರಿ. ಸೊ ಬೇಸಿಕಲಿ ಶಿ ವೋರ್ ಇಟ್ ಆನ್ ಮೈ ವೆಡ್ಡಿಂಗ್. ಇದನ್ನು ಅವರು ನನ್ನ ಮದುವೆ ದಿವಸ ಉಟ್ಕೊಂಡು ನಾನು ಉಟ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ವಾಪಸ್ ಇಸ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದು ದಿಸ್ ಇಸ್ ಅನ್ನದರ್ ಸ್ಯಾರಿ. ರಾಣಿ ಈ ಥರ ಇದೆ ನೋಡಿ ಪಲ್ಲು. ಇದಕ್ಕೆ ಈ ಥರ ಕ್ರಾಶೆ ವರ್ಕ್ ಇರೋದು ಇದು ಮಾಡಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಪಲ್ಲು ಈ ಥರ ಬಂದಿದೆ. ದಿಸ್ ಪ್ರೈಸ್ ಆಫ್ ದಿಸ್ ಸ್ಯಾರಿ ಅಗೇನ್ ಇಸ್ 25,000. ಕಂಚಿ ಸಿಲ್ಕ್ ಸ್ಯಾರಿ. ಅದು ತುಂಬ ನೋಡಿ ಇಷ್ಟ ಆಗ್ಬಿಡ್ತು ಇನ್ಸ್ಟೆಂಟಾಗಿ ನನಗೆ. ಓಕೆ, ಇಟ್ಸ್ ವೆರಿ ನೈಸ್ ಅಂತ. ಆಮೇಲೆ ಯಾಕೋ ಉಡ್ಲೇ ಇಲ್ಲ ನಾನು ಈ ಸ್ಯಾರಿನ. ಓಕೆ, ದಿಸ್ ಈಸ್ ಮೈ ಹಸೆಗೆ ಹುಟ್ಟಿದಂಥ ಸ್ಯಾರಿ. ಇದು ನನ್ನ ಮದುವೆ ಸೀರೆ. ಇದು ಸ್ಯಾರಿ ಪ್ರೈಸ್ ಬಂದು ಅಗೇನ್ 22,000 ಸ್ಯಾರಿ. ಇದು ಕಂಚಿಯಿಂದ ತೊಗೊಂಡಿದ್ದಂಥ ಸ್ಯಾರಿ. ಈ ಥರ ಬರುತ್ತೆ, ಯೆಲ್ಲೋ ವಿತ್ ಬೇಬಿ ಪಿಂಕ್. ನಾನು ಬೇಬಿ ಕುಚ್, ಮೋಸ್ಟ್ ಆಫ್ ದ ಸ್ಯಾರಿ ನಾನು ಬೇಬಿ ಕುಚ್ಚೆ ಹಾಕ್ಸೋದು, ಬಿಕಾಸ್ ನನಗೆ ಸ್ವಲ್ಪ ಫ್ಯಾನ್ಸಿ ಆಗಿರೋ ಕುಚ್ಚೆಲ್ಲ ಇಷ್ಟ ಆಗೋದಿಲ್ಲ. ಫಾರ್ಚುನೇಟ್ಲಿ ನಾನು ಹಸೆಗೆ ಹಾಕಿದ್ದು ಪಿಕ್ಚರ್ಸೇ ಇಲ್ಲ, ಬಿಕಾಸ್ ನಾನು ಹಸೆ ನಡೆದಿದ್ದು ಆಲ್ಮೋಸ್ಟ್ 2 o'clock ಇಂದ ಮಿಡ್ ನೈಟ್ ನಡೆದಿದ್ದು ಆ ಟೈಮಲ್ಲಿ. ಪ್ರಾಬಬ್ಲಿ ಆ ಬ್ಲೌಸ್ ನನಗೆ ಆಗೋದಿಲ್ಲ ಇವಾಗ, ಬಟ್ ಇನ್ನೊಂದು ಥರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಪ್ರಾಬಬ್ಲಿ ಇನ್ ದ ಅಪ್ಕಮಿಂಗ್ ಡೇಸಲ್ಲಿ ಕೂಡ ತೋರಿಸ್ತೀನಿ. ಓಕೆ, ಇದು ಇನ್ನೊಂದು ಸ್ಯಾರಿ. ನನ್ನ ಎಂಗೇಜ್ಮೆಂಟ್ ಮನೆಯಿಂದ ಕರ್ಕೊಂಡು ಹೋಗ್ತಾರಲ್ವಾ, ಸೊ ಆ ಟೈಮಲ್ಲಿ ಹುಟ್ಟಿದಂಥ ಸ್ಯಾರಿ. ನಮ್ಮ ಅಪ್ಪ ಅಮ್ಮ ಕೊಡಿಸಿದಂಥ ಸ್ಯಾರಿ ಇದು. ದಿಸ್ ಇಸ್ 10,000 ಈ ಸ್ಯಾರಿ ಪ್ರೈಸ್ ಬಂದು. ಈ ಥರ ಕಾಂಬಿನೇಷನ್, ಮಸ್ಟರ್ಡಿಗೆ ಬ್ಲೂ ಕಲರ್ ಎರಡು ಕಾಂಬಿನೇಷನ್. ಈ ಸ್ಯಾರಿ ಹುಟ್ಟಾಗಲೂ ಕೂಡ ತುಂಬ ಜನ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಸ್ಯಾರಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಬಂದು ತುಮಕೂರಲ್ಲಿ ಸ್ಯಾರಿ ಮಾಡ್ತಾರಲ್ವ, ಆ ಒಂದು ಊರಿಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ತೊಗೊಂಡು ಬಂದಿದ್ದಂಥ ಸ್ಯಾರಿ. ಸೊ ನಾನು, ನಮ್ಮಮ್ಮ ಮತ್ತು ನಮ್ಮ ಅಕ್ಕ 3 ಜನನು ಇದೇ ಥರ ಸ್ಯಾರೀಸ್ನ ತೊಗೊಂಡಿದ್ದೀವಿ, ಸೇಮ್ ಬಟ್ ವೆರಿ ಡಿಫ್ರೆಂಟ್ ಕಲರ್ಸಲ್ಲಿ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ತುಂಬ ಜನ ಇಷ್ಟಪಟ್ಟಿದ್ದಂಥ ಸ್ಯಾರಿ ಇದು ನನ್ನ ಎಂಗೇಜ್ಮೆಂಟಿಗೆ. ಬಿಕಾಸ್ ಆಫ್ ದಿಸ್ ಕಲರ್ ಕಾಂಬಿನೇಷನ್ ನನಗೆ ಈ ಸ್ಯಾರಿ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸಿನ್ಸ್ ಎಂಗೇಜ್ಮೆಂಟಿಗೆಲ್ಲ ಗ್ರೀನ್ ಕಲರ್ ಸ್ಯಾರೀಸೇ ಹಾಕಬೇಕು ಅಂತ ಇರುತ್ತೆ ಅಲ್ವಾ. ಇಟ್ಸ್ ಲೈಕ್ ಸರಿ, ನನ್ನ ಹತ್ರ ಫುಲ್ ಗ್ರೀನ್ ಸ್ಯಾರೀಸ್ ಅಂತೂ ಇಲ್ವಲ್ಲ. ಸೊ ವೈ ನಾಟ್ ಐ ಪರ್ಚೇಸ್ ದಿಸ್ ಸ್ಯಾರಿ ಅಂತ ಅಂದ್ಬಿಟ್ಟು ನನಗೆ ಎಂಗೇಜ್ಮೆಂಟಿಗೆ ಕೊಡಿಸಿದಂಥ ಸ್ಯಾರಿ ಇದು. ನಾನು ಇದನ್ನು ಆಲ್ಮೋಸ್ಟ್ ಒಂದು 4-5 ಟೈಮ್ಸೇ ಉಟ್ಬಿಟ್ಟಿದ್ದೀನಿ ಈ ಸ್ಯಾರಿನ. ಬಟ್ ಅನ್ಫಾರ್ಚುನೇಟ್ಲಿ
ಇದ್ರದ್ದು ಬ್ಲೌಸ್ ಸ್ಟೋರಿ ಒಂದಿದೆ, ಅದನ್ನ ಹೇಳ್ತೀನಿ ಬ್ಲೌಸ್ ನಾನು ತೋರಿಸಿದಾಗ. ಪಲ್ಲು ಈ ಥರ ವೆರಿ ರಿಚ್ ಬಾಟಲ್ ಗ್ರೀನ್ ಕಲರಲ್ಲಿ ಒಂಥರ ಹಳೇ ಕಾಲವರು ವಿಂಟೇಜ್ ಸ್ಯಾರೀಸ್ ಥರ ಫೀಲ್ ಕೊಡುತ್ತೆ ನನಗೆ. ಈ ಥರ ಕುಚ್ಚು ಹಾಕ್ಸಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಕುಚ್ಚು. ಇದು ನನ್ನ ಮದುವೆ ಸ್ಯಾರಿ. ಇನ್ಸ್ಟೆಂಟಾಗಿ ಖುಷಿ ಬರುತ್ತೆ, ಇನ್ಸ್ಟೆಂಟಾಗಿ ಸ್ಮೈಲ್ ಬರುತ್ತೆ. ಸೊ ಇದು ನನ್ನ ಮದುವೆ ಸ್ಯಾರಿ, ಇದ್ರದ್ದು ಸ್ಟೋರಿ ಹೇಳ್ತೀನಿ. ಸೊ ನಾನು ಮದುವೆ ಸ್ಯಾರಿ ಅಂತ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರಾಗಿ ನನ್ನ ಹಸ್ಬೆಂಡ್ ಸೈಡಲ್ಲಿ ಹೇಗೆ ಅಂದರೆ ವೈಟ್ ಕಲರ್ ಬ್ಲೌಸೇ ಹಾಕಬೇಕು, ನೋ ಮ್ಯಾಟರ್. ಅಂದರೆ ವೈಟ್ ಕಲರ್ ಸ್ಯಾರಿ ಅಥವಾ ಗೋಲ್ಡನ್ ಕಲರ್ ಸ್ಯಾರಿ ತೊಗೊಂಡ್ರೆ ನೀವು ವೈಟ್ ಕಲರ್ ಬ್ಲೌಸೇ ಹೊಲಿಸ್ಬೇಕು. ಈಗ ಬಾರ್ಡರಲ್ಲಿ ರೆಡ್ ಬರ್ಬೋದು, ಗ್ರೀನ್ ಬರ್ಬೋದಲ್ವಾ. ಸೊ ಆ ಬಾರ್ಡರ್ ಕಲರ್ ಬ್ಲೌಸ್ ಪೀಸು ಕೊಟ್ಟಿರ್ತಾರಲ್ಲ, ಸೊ ಆ ಬ್ಲೌಸಲ್ಲಿ ಹೊಲಿಸಂಗಿಲ್ಲ, ವೈಟ್ ಕಲರ್ ಬ್ಲೌಸೇ ಹೊಲಿಸ್ಬೇಕಂತ ಇತ್ತು. ಸೊ ಐ ಡಿಂಟ್ ನೋ ದಿಸ್ ಥಿಂಗ್, ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ಅಮ್ಮ ಸೈಡಲ್ಲಿ ಇದು ಈ ಥರ ಯಾವುದೂ ಇಲ್ಲ. ಸೊ ನನಗಿದು ವೆರಿ ನ್ಯೂ ಕಾನ್ಸೆಪ್ಟ್ ಆಗಿತ್ತು. ಸೊ ಈ ಥರ ಹೋದಾಗ ಐ ಬಾಟ್ ವೈಟ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೆ. ವೆರಿ ಬ್ಯೂಟಿಫುಲ್ ಸ್ಯಾರಿ. ಬಾರ್ಡರ್ ಕೂಡ ಸೂಪರ್ ಆಗಿತ್ತು. ಇನ್ಫ್ಯಾಕ್ಟ್ ಬ್ಲೌಸು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ಲೌಸ್ ಬಂದು ರೆಡ್ ಕಲರಲ್ಲಿ ಇತ್ತು. ಸೊ ಐ ಬಾಟ್ ದ ಸ್ಯಾರಿ. ನಾನು ಎಲ್ಲ ತಂದೆಲ್ಲ ಆದಮೇಲೆ ದೆನ್ ದೇ ಟೋಲ್ಡ್ ಮಿ ದಟ್ ಇಲ್ಲ, ನಮ್ಮ ಕಡೆ ಯು ಕಾಂಟ್ ವೇರ್ ರೆಡ್ ಕಲರ್ ಬ್ಲೌಸ್, ಯು ಹ್ಯಾವ್ ಟು ವೇರ್ ವೈಟ್ ಕಲರ್ ಬ್ಲೌಸ್ ಅಂತ. ಚೆನ್ನಾಗಿ ಕಾಣಿಸೋದಿಲ್ಲ ವೈಟ್ ಕಲರ್ ಬ್ಲೌಸಸ್ಗೆ. ಯು ಕ್ಯಾನ್ ಸಿ ಯಾವುದೇ ಸ್ಯಾರೀಸ್ಗೂ ವೈಟ್ ಕಲರ್ ಬರೋದೇ ಇಲ್ಲ. ಸೊ ಅದನ್ನು ಸ್ಟೈಲ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಐ ಟೋಲ್ಡ್ ಸ್ಯಾರಿನೇ ಬೇರೆ ತೊಗೊಂಡ್ಬಿಡ್ತೀನಿ, ಬಟ್ ನಾನು ಐ ಡೋಂಟ್ ವಾಂಟ್ ವೇರ್ ವೈಟ್ ಕಲರ್ ಬ್ಲೌಸ್. ಸೊ ನೋಡೋಣ ಅಂತ ಅಂದ್ಬಿಟ್ಟು ಮದುವೆಗೆ ಒಂದು ವಾರ ಇದ್ದಂಗೇನೋ ನಾನು ಹೋಗಿ ಅಂಗಡಿ ಸಿಲ್ಕ್ಸಲ್ಲಿ ತೊಗೊಂಡು ಬಂದಂಥ ಸ್ಯಾರಿ. ಇದು ಕಾಸ್ಟ್ ಆಫ್ ದ ಸ್ಯಾರಿ ಇಸ್ 20,000. ಇದಕ್ಕೆ ಕುಚ್ಚು ಈ ಥರ ಅಗೇನ್ ಸೇಮ್. ಇದು ಬಂದು ಇಕ್ಕತ್ ಸ್ಯಾರಿ. ಇದು ನೋಡ್ಬೋದು, ನಾನು ತೊಗೊಂಡಿದ್ದು ಜೈಶಂಕರಲ್ಲಿ. ಪ್ರೈಸ್ ಆಫ್ ದ ಸ್ಯಾರಿ ಇಸ್ 15,000 ಸ್ಯಾರಿ. ಇದು ಟೈಮಲ್ಲೇ ಗಿಫ್ಟ್ ಮಾಡಿದಂಥ ಸ್ಯಾರಿ. ಇದು ಈ ಥರ ಬರುತ್ತೆ. ದಿಸ್ ಇಸ್ ದ ಬಾಡಿ ಆಫ್ ದ ಸ್ಯಾರಿ ಆ್ಯಂಡ್ ಇದು ಬಂದು ಬಾರ್ಡರ್. ಇದು ನನ್ನ ಬೀಗ್ರೂಟದ ಸ್ಯಾರಿ. ದಿಸ್ ಒನ್ ಇದು ಪ್ಯೂರ್ ಕಂಚಿ ಸಿಲ್ಕ್ ಸ್ಯಾರಿ. ಇದು ನಾನು ಅಗೇನ್ ಹೋಲ್ಸೇಲರ್ ಹತ್ರ ತೊಗೊಂಡಿದ್ದಂಥ ಸ್ಯಾರಿ. ಅವ್ರು ತುಂಬ ಕಮ್ಮಿಗೆ ಸೆಲ್ ಮಾಡ್ತಾರೆ. ಸೊ ನಾನು ಅವಾಗ ತೊಗೊಂಡಾಗ ದಿಸ್ ವಾಸ್ 18,000 rupees ಈ ಸ್ಯಾರಿ ಪ್ರೈಸ್ ಬಂದು. ಐ ಫೆಲ್ ಇನ್ ಲವ್ ವಿತ್ ದ ಕಲರ್. ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ನನಗೆ ಬಾರ್ಡರ್ ಕೂಡ ಇಷ್ಟ ಆಯಿತು, ಬಾರ್ಡರ್ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು. ಸೊ ನನ್ನ ಬ್ಯಾಂಗ್ಳೂರ್ ರಿಸೆಪ್ಷನಿಗೆ ನಾನು ಹಾಕ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಂಥ ಸ್ಯಾರಿ. ನೀವು ಎಷ್ಟೇ ಸಿಂಪಲ್ಲಾಗಿ ಇಲ್ಲ ಎಷ್ಟೇ ಗ್ರ್ಯಾಂಡ್ ಸ್ಯಾರಿ ಉಟ್ರು ದ ವೇ ಯು ಕ್ಯಾರಿ ಇಸ್ ವೆರಿ ಇಂಪಾರ್ಟೆಂಟ್. ದ ವೇ ಯು ಆಕ್ಸೆಸರೈಸ್, ದ ವೇ ಯು ಸ್ಟೈಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಜನ ಅನ್ಕೊತಾರೆ ನಾನು ಗ್ರ್ಯಾಂಡ್ ಸ್ಯಾರಿ ಉಟ್ಟಿದ ತಕ್ಷಣ ತುಂಬ ಗ್ರ್ಯಾಂಡಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ ಅಂತ. ನೋ, ದಟ್ ಇಸ್ ನಾಟ್ ದ ಐಡಿಯಾಲಜಿ. ನೀವು ಸಿಂಪಲ್ ಸ್ಯಾರಿ ಉಟ್ರು ಮೇಕ್ ಶ್ಯೂರ್ ಯುವರ್ ಮೇಕಪ್ ಇಸ್ ರೈಟ್, ಯುವರ್ ಹೇರ್ ಇಸ್ ರೈಟ್, ಯುವರ್ ಹೇರ್ ಇಸ್ ಡನ್ ರೈಟ್. ಮತ್ತು ನಿಮ್ಮ ಜ್ಯುವೆಲ್ರಿ ಆಕ್ಸೆಸರೀಸ್ನು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿ ಹಾಕೊಳ್ಳಿ. ಸೊ ಇದೆಲ್ಲನೂ ಸೆಟ್ ಆದಾಗ ಈವನ್ ದ ಸಿಂಪ್ಲೆಸ್ಟ್ ಲುಕಿಂಗ್ ಸ್ಯಾರಿ ವಿಲ್ ಲುಕ್ ಅಮೇಝಿಂಗ್. ಬ್ಯೂಟಿಫುಲ್ ಆಗಿ ಬಂದಿದೆ ಬ್ಲೌಸ್ ಮಾತ್ರ. ಪಲ್ಲು ಪ್ಯೂರ್ ಕಂಚಿ ಸಿಲ್ಕ್ ಸ್ಯಾರಿ. ಇದು ಮದುವೆ ಸೀರೆ ಎಲ್ಲ ತುಂಬ ಗ್ರ್ಯಾಂಡ್ ಇರುತ್ತೆ. ಮದುವೆ ಬಿಟ್ಟರೆ ಯಾವಾಗೂ ಉಡೋಕ್ಕಾಗೋದಿಲ್ಲ. ಬಟ್ ಟ್ರಸ್ಟ್ ಮೀ, ನಾನು ಎಷ್ಟು ಸತಿ ಹುಟ್ಟಿದ್ದೀನಿ ಗೊತ್ತಾ. ಬೇರೆ ಬೇರೆ ಫಂಕ್ಷನ್ಸ್ ಹುಟ್ಟಿದ್ದೀನಿ, ಬೇರೆಯವ್ರ ಮದುವೆಗೆ ಹುಟ್ಟಿದ್ದೀನಿ. ಆ್ಯಂಡ್ ನನ್ನ ಮದುವೆಗೂ ಗ್ರ್ಯಾಂಡಾಗಿ ಕಾಣಿಸ್ತು, ಅವ್ರ ಮದುವೆಯಲ್ಲೂ ಕೂಡ ಎಷ್ಟು ಅಪ್ರಾಪ್ರಿಯೇಟಾಗಿ ಕಾಣಿಸ್ಬೇಕು ಅಷ್ಟು ಅಪ್ರಾಪ್ರಿಯೇಟಾಗಿ ಕಾಣಿಸಿದೆ. ಇದು ಇನ್ನೊಂದು ಸ್ಯಾರಿ. ಇದು ಸುಮ್ಮನೆ ನಾನು ತೊಗೊಂಡಿದ್ದಂಥ ಸ್ಯಾರಿ. ನಾನು ಇಲ್ಲಿ ಮದುವೆ ಆಗಿ ಬಂದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹುಟ್ಟಿದಂಥ ಸ್ಯಾರಿ. ಪಿಂಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್. ಇದು ನಾನು ಅಗೇನ್ ಜೈಶಂಕರಲ್ಲೇ ತೊಗೊಂಡಿದ್ದಂಥ ಸ್ಯಾರಿ. ಇದು ನನಗೆ ನನ್ನ ಎರಡನೇ ಅತ್ತೆ ಮತ್ತು ಚಿಕ್ಕತ್ತೆ ವಿಚ್ ಇಸ್ ರಕ್ಷಕ ಅವರ ಚಿಕ್ಕಮ್ಮಂದಿರು. ಇದು ನನಗೆ ಮೈ ತುಂಬ ಈ ಥರ ಪ್ಲೇನು ಇಲ್ಲ, ಅಲ್ಲಲ್ಲಿ ಸ್ವಲ್ಪ ಬುಟ್ಟಾಸಿರೋ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಅಗೇನ್ ಬೇಬಿ ಕುಚ್ಚೆ ಹಾಕ್ಸಿರೋದು ನಾನು. ಈ ಥರ ಬರುತ್ತೆ. ಸೊ ದಿಸ್ ಇಸ್ ಮೈ ಅತ್ತೇಸ್ ಗಿಫ್ಟ್ ಅಂತ ಹೇಳ್ಬೋದು. ಇದು ನನ್ನ ಸೆಕೆಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಿದಂಥ ಸ್ಯಾರಿ. ನಾನು ಅವಾಗ ಪ್ರೆಗ್ನೆಂಟ್ ಆಗಿದ್ದೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಕಂಫರ್ಟಬಲ್ ಇರೋ ಸ್ಯಾರಿನೇ ನೋಡೋಣ ಅಂತ ಅಂದ್ಬಿಟ್ಟು ಅಗೇನ್ ಮೈ ಫೇವ್ರೆಟ್ ಕಲರ್. ಆ್ಯಂಡ್ ಐ ಆಲ್ಸೋ ಲವ್ ದಿಸ್ ಈ ಥರ ಬರ್ಂಟ್ ಆರೆಂಜ್ ಕಲರ್ ಸ್ಯಾರೀಸ್ ಒಂದು ತುಂಬ ಇಷ್ಟ. ಆಮೇಲೆ ತೊಗೊಂಡಾದ್ಮೇಲೆ ಐ ಸ್ಟಾರ್ಟೆಡ್ ಟು ಸಿ ಸಚ್ ಸ್ಯಾರೀಸ್ ಆರ್ ಗೋಯಿಂಗ್ ವೈರಲ್. ಇವಾಗಲೂ ಕೂಡ ಇಟ್ ಇಸ್ ಟ್ರೆಂಡಿಂಗ್ ಈ ಸ್ಯಾರಿ, ಈ ಟೈಪ್ ಸ್ಯಾರಿ. ಸೊ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಿದಂಥ ಸ್ಯಾರಿ. ಅಗೇನ್ ಮೈ ಸೆಕೆಂಡ್ ಥರ್ಡ್ ಫೇವ್ರೆಟ್ ಸ್ಯಾರಿ. ಇದು ಮಂಗಳೂರವರೆಲ್ಲ ಉಡ್ತಾರೆ ಈ ಥರ ಸ್ಯಾರಿನ. ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ, ಫುಲ್ ಬಾಡಿ ಈ ಥರ
ಈ ಥರ ಚೆಕ್ಸ್ ಜರಿ ಬರುತ್ತೆ. ನಾನು ಇದನ್ನು ನಮ್ಮ ಮದುವೆ ಆದಮೇಲೆ ಕಲ್ಯಾಣೋತ್ಸವ ಅಂತ ಮಾಡಿಸ್ತಾರಲ್ಲ ಅವಾಗ ಹುಟ್ಟಿದಂಥ ಸ್ಯಾರಿ ಇದು. ಈ ಥರ ಬರುತ್ತೆ ಪಲ್ಲು. ಇದಕ್ಕೂ ಕೂಡ ನಾನು ಬೇಬಿ ಕುಚ್ಚೆ ಮಾಡಿಸಿರೋದು. ಇದು ಕಾಸ್ಟ್ ಬಂದು 17,000 ಏನು ಇದ್ರ ಪ್ರೈಸ್. ಅನದರ್ ಕಂಚಿ ಸಿಲ್ಕ್ ಸ್ಯಾರಿ. ಇದು ಪ್ಯೂರ್ ಕಂಚಿ ಸಿಲ್ಕ್ ಸ್ಯಾರಿನೇ. ಗೋಲ್ಡನ್ ಬಾಡಿಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದೇ ಪಲ್ಲು. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ ಇದಕ್ಕೂ. ಸೊ ಇದೇ ಪಲ್ಲು, ಇದೇ ಎಂಟೈರ್ ಬಾಡಿ ಬರುತ್ತೆ. ಸೊ ಈ ಥರ ಬರುತ್ತೆ ಎಂಟೈರ್. ಈ ಸ್ಯಾರಿ ಪ್ರೈಸ್ ಬಂದು 22,000 25,000 ಏನೋ ಸ್ಯಾರಿ ಪ್ರೈಸ್ ಬಂದು. ಇದು ಹೊಸ ಸೀರೆ. ಇದು ನಂದು ಹೊಸ ಸೀರೆ. ಇನ್ನು ನಾನು ಬ್ಲೌಸು ಹೊಲಿಸಿಲ್ಲ. ಇನ್ಫ್ಯಾಕ್ಟ್ ಟ್ಯಾಗು ಕೂಡ ಇಲ್ಲೇ ಇದೆ ನೋಡಿ, ನಾನು ತೆಗ್ದೇ ಇಲ್ಲ. ಇದು ಜೈಶಂಕರಲ್ಲಿ ತೊಗೊಂಡಿದ್ದಂಥ ಬನಾರಸ್ ಸ್ಯಾರಿ. ಇದು ಪ್ರೈಸ್ ಆಫ್ ದಿಸ್ ಸ್ಯಾರಿ ಇಸ್ ಐ ಥಿಂಕ್ 10,000 ಏನೋ 10 or 12,000 ಏನೋ ಸ್ಯಾರಿ ಇದು ಪ್ರೈಸು. ಈ ಥರ ಕಲರ್ ಕಾಂಬಿನೇಷನ್. ಆ್ಯಂಡ್ ಇದು ಅನದರ್ ಬನಾರಸ್ ಸ್ಯಾರಿ. ತುಂಬ ಇಷ್ಟ ನನಗೆ ಬನಾರಸ್ ಸ್ಯಾರೀಸ್ ಅಂದರೆ, ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೈಮಲ್ಲಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಏನಾದ್ರು ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಸ್ವಲ್ಪ ಟೋನ್ ಡೌನ್ ಮಾಡ್ಕೊಂಡು ನೀವು ಲೈಟಾಗಿ ಹಾಕ್ಕೊಂಡ್ರೆ ಮಾಮೂಲಿ ಫಂಕ್ಷನ್ಸ್ ಕೂಡ ಹಾಕ್ಬೋದು. ಸೊ ಎರಡು ಟೈಪಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಈ ಸ್ಯಾರೀಸ್ನ. ಕಾಸ್ಟ್ ಆಫ್ ದಿ ಸ್ಯಾರಿ ಇಸ್ 15,000 ಏನೋ ಬರುತ್ತೆ. ಇದು ಅಗೇನ್ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದಂಥ ಸ್ಯಾರಿ. ಇದನ್ನು ನೀವು ನೋಡಿರ್ತೀರ, ನಾನು ತುಂಬ ಸತಿ ಉಟ್ಟಿದ್ದೀನಿ ಸ್ಯಾರಿನ. ಇನ್ಫ್ಯಾಕ್ಟ್ ನನ್ನ ಮೆಟರ್ನಿಟಿ ಶೂಟಿಗೆ ಕೂಡ ನಾನು ಇದನ್ನು ಡಿಫ್ರೆಂಟಾಗಿ ಡ್ರೇಪ್ ಮಾಡಿಬಿಟ್ಟು ಉಟ್ಟಿದ್ದೀನಿ ಈ ಸ್ಯಾರಿನ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈ ಥರ ನನಗೆ ಯುನೀಕ್ ಕಲರ್ ಕಾಂಬಿನೇಷನ್ಸು ಮತ್ತು ಯುನೀಕ್ ಆಗಿರಬೇಕು. ಸೊ ನಾನು ಹುಟ್ಟಿದ ತಕ್ಷಣ ಯಾವ ರೀತಿ ಕಾಣಿಸುತ್ತೆ, ನಾನು ಮತ್ತೆ ಸ್ಯಾರೀಸ್ನ ಉಡ್ಬೋದು, ಅಥವಾ ನಾನು ಎತ್ತಿಕ್ ಬಿಡ್ತೀನಾ, ಇಲ್ಲ ಬೋರ್ ಆಗಿಬಿಡುತ್ತಾ, ಆಮೇಲೆ ಮನೆಗೆ ತಂದಮೇಲೆ ನನಗೆ ಇಷ್ಟ ಆಗ್ದಲೇ ಇರುತ್ತಾ ಈ ಸ್ಯಾರಿ. ಸೊ ಆ ಥರ ಕನ್ಫ್ಯೂಷನ್ಸಲ್ಲಿ ನಾನು ಯಾವ ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡೋದಿಲ್ಲ. ಸೊ ನಿಮಗೂ ಏನಾದರೂ ಈ ಥರ ನನ್ನ ಕಲೆಕ್ಷನ್ಸ್ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ರೆ ಅಗೇನ್ ನಾನು ಹೇಳ್ತಾ ಇದ್ದೀನಿ. ಸೊ ಡೂ ಲೆಟ್ ಮೀ ನೋ. ನಾನು ಒಂದಿಷ್ಟು ಸ್ಯಾರೀಸ್ನ ತಂದಿಟ್ಕೊಂಡು ನಿಮಗೆ ಸೆಲ್ ಮಾಡೋಕ್ಕೆ ಅಂತ ತಂದಿಟ್ಕೊಬೇಕಾ, ನನ್ನ ಹತ್ರ ಪರ್ಚೇಸ್ ಮಾಡ್ತೀರಾ ಅಂತ ಒಂದು ಹೇಳಿ. ಡಿಪೆಂಡಿಂಗ್ ಆನ್ ದ್ಯಾಟ್ ಒಂದು ಸ್ಟಾರ್ಟಿಂಗಲ್ಲಿ ಒಂದು 10-15 ಸ್ಯಾರೀಸ್ ನಾನು ತೊಗೊಂಡು ಬಂದು ಸೆಲ್ ಮಾಡ್ತೀನಿ. ಇದೇ ರೀತಿ ಅದನ್ನು ಕೂಡ ಒಂದು ಹಾಲ್ ಥರ ಮಾಡಿಬಿಟ್ಟು ಹಾಕ್ತೀನಿ, ವೆರ್ ಯು ಕ್ಯಾನ್ ಪರ್ಚೇಸ್. ಸೊ ಇದು ಯಾವುದು ಸದ್ಯಕ್ಕೆ ಯಾವುದು ಪರ್ಚೇಸ್ ಮಾಡೋದಲ್ಲ, ಇದೆಲ್ಲ ನನ್ನ ಪರ್ಸ್ನಲ್ ಕಲೆಕ್ಷನ್ಸ್ ಇದು. ಸೊ ಯಾ ನೋಡಿ, ಪ್ರಾಬ್ಲಿ ದಟ್ ವಿಲ್ ಹೆಲ್ಪ್ ಮೀ, ಹೆಲ್ಪ್ ಯು ಆಲ್ಸೋ. ಲಾಸ್ಟ್ ನನ್ನ ಸೀಮಂತ ಸ್ಯಾರಿ. ನನಗೆ ಐ ಥಿಂಕ್ ಸ್ಯಾರಿಯಲ್ಲೇ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ಇದೆ. ಎಂಟೈರ್ ಸ್ಯಾರಿಯಲ್ಲಿ ಬಂದು ಈ ಥರ ಹ್ಯಾಂಡ್ ವರ್ಕ್ ಎತ್ತಕ್ಕೆ ಭಾರ, ಅದೇನು ಗುಡ್ಕೊಂಡಿದ್ನೋ ಗೊತ್ತಿಲ್ಲ. ಎಂಟೈರ್ ಸ್ಯಾರಿಲಿ ಈ ಥರ ಝರಿ ವರ್ಕ್ ಮಾಡಿದ್ದಾರೆ. ಗೋಲ್ಡನ್ ಕಲರ್ ಸ್ಯಾರಿ. ತುಂಬ ಜನ ಕೇಳಿದ್ರು, ಏನಕ್ಕೆ ನೀವು ಗೋಲ್ಡನ್ ಕಲರ್ ಸ್ಯಾರಿನೇ ತೊಗೊಂಡ್ರಿ, ನೀವು ಮದುವೆಲೂ ನೀವು ಗೋಲ್ಡನ್ ಕಲರ್ ಸ್ಯಾರಿನೇ ತೊಗೊಂಡಿದ್ದಲ್ಲ, ಯು ಕೂಡ ಬಾಟ್ ಅ ಡಿಫ್ರೆಂಟ್ ಕಲರ್ ಸ್ಯಾರಿ ಅಂತ ತುಂಬ ಜನ ಹೇಳಿದ್ರಿ. ಐ ಟೆಲ್ ಯು ಅ ರೀಸನ್ ಫಾರ್ ಇಟ್. ನಾನು ಮದುವೆಗೆ ತೊಗೊಂಡಿದ್ದಂಥ ಸ್ಯಾರಿ ಬಂದು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅತ್ತೆಗೂ ಕೂಡ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿರಲಿಲ್ಲ. ಶಿ ವಾಸ್ ನಾಟ್ ಹ್ಯಾಪಿ. ಅವ್ರು ನನಗೆ ಕೊಡಿಸಿದಂಥ ಸ್ಯಾರಿ ಶಿ ವಾಸ್ ನಾಟ್ ಎಟ್ ಆಲ್ ಹ್ಯಾಪಿ. ಅದು ಬರೀ 3 ಸತಿ ಹುಟ್ಟಿದ್ದಕ್ಕೆ ಈ ಥರ ಹೋಲ್ ಥರ ಆಗಿಬಿಟ್ಟಿದೆ ಸೀರೆ. ಅದು ಮದುವೆ ಸೀರೆ ಅಂದಮೇಲೆ ಯು ಕಾಂಟ್ ಗಿವ್ ಇಟ್ ಟು ಎನಿ ಒನ್. ಅದನ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗೋದಿಲ್ಲ, ಅದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಸೊ ಅವ್ರಿಗೊಂದು ಅದೊಂಥರ ಫೀಲ್ ಇತ್ತು. ಓಕೆ, ನಾನು ನಮ್ಮ ಮನೆ ಕಡೆಯಿಂದ ನಾವು ಚೆನ್ನಾಗಿರೋ ಸೀರೆ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಕಮ್ಮಿ ಇರೋ ಸೀರೆ ಕೊಡಿಸಿದ್ವಿ ಅಂತ ಅಂದ್ಬಿಟ್ಟು. ಸೊ ಶಿ ಕೆಪ್ಟ್ ಆನ್ ಸೇಯಿಂಗ್, ಸೀಮಂತಕ್ಕೆ ಚೆನ್ನಾಗಿರೋ ಸೀರೆ ತಗೋ, ಎಷ್ಟಾಗುತ್ತೋ, ಎಷ್ಟು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಪರವಾಗಿಲ್ಲ ಅಂತ ಹೇಳ್ತಾ ಇರೋರು. ಸಮಥಿಂಗ್ ಸಿಮಿಲರ್ ಕಲರಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ. ಆ್ಯಂಡ್ ನನಗೆ ಆವಾಗ ಇದು ಸಮ್ಯಕಲ್ಲಿ ಸಿಕ್ಕಿದಂಥ ಸ್ಯಾರಿ. ಸೊ ದ್ಯಾಟ್ಸ್ ದ ಹೋಲ್ ಸ್ಟೋರಿ ಆಫ್ ದಿಸ್ ಗೋಲ್ಡನ್ ಕಲರ್ ಸ್ಯಾರಿನೇ ನಾನು ಯಾಕೆ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಇಫ್ ನಾಟ್ ನನ್ನ ವೆಡ್ಡಿಂಗ್ ಸ್ಯಾರಿ ಏನಾದರೂ ಮುಂದೆ ಫ್ಯೂಚರಲ್ಲಿ ಒಂದು ಸ್ವಲ್ಪ ಹರಿದೋದ್ರೂ ಕೂಡ ಐ ಹ್ಯಾವ್ ಮೈ ಸೀಮಂತ ಸ್ಯಾರಿ. ಕಾಸ್ಟ್ ಆಫ್ ದಿಸ್ ಸ್ಯಾರಿ ಇಸ್ 55,000 ಬರುತ್ತೆ. ಇದೇ ಇನ್ನೇನಿಲ್ಲ ಇಷ್ಟೇ. ಸ್ಯಾರಿ ವಿಚ್ ಇಸ್ ಕಾಲ್ಡ್ ಮೊದಾಲ್ ಸಿಲ್ಕ್. ಹಾಗೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಮಾಡಿದ್ದಾರೆ. ಇದು ನನ್ನ ಮಗಳು ನಾಮಕರಣಕ್ಕೆ ಹುಟ್ಟಿದಂಥ ಸ್ಯಾರಿ. ಪ್ರೈಸ್ ಆಫ್ ದಿ ಸ್ಯಾರಿ ಇಸ್ 7,000 ಏನೋ ಪ್ರೈಸು ಇದಕ್ಕೆ. ಇದು ನನ್ನ ಸ್ಯಾರಿ ಕಲೆಕ್ಷನ್ಸ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋಲಿ ನನ್ನ ಬ್ಲೌಸ್ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ. ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು. ಹೋಪ್ ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ.
ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಈ ವಿಡಿಯೋಸ್ನ ತೋರಿಸಿ, ಅವ್ರ ಕೈಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿಸಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.